ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಫಾರ್ ಇಯರ್ ಆಫ್ ಪಾಸಿಂಗ್ 2020-21 ಬಗ್ಗೆ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಒಂದು ಇಂಡಿಯಾದ ನಂಬರ್ ಒನ್ ಸಾಫ್ಟ್ವೇರ್ ಎಕ್ಸ್ಪೋರ್ಟರ್ ಅಥವಾ ಸಾಫ್ಟ್ವೇರ್ ಸರ್ವಿಸ್ ಪ್ರೊವೈಡರ್, ಕರೆಕ್ಟ್ ಅಲ್ಲ? ಸೊ ಈ ಟಿ ಸಿ ಎಸ್ ಕಂಪನಿ 2020 ಮತ್ತೆ 2021 ನಲ್ಲಿ ಪಾಸ್ ಆಗಿರುವಂತ ಸ್ಟೂಡೆಂಟ್ಸ್ಗೆ ಆಫ್ ಕ್ಯಾಂಪಸ್ಗೆ ಇಂಟರ್ವ್ಯೂಗೆ ಕಾಲ್ ಮಾಡಿದೆ. ನೀವೇನ್ ಮಾಡಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಡ್ರೈವ್ಗೆ ರಿಜಿಸ್ಟರ್ ಮಾಡಿದ್ರೆ ನೀವು ಅವರ ಇಂಟರ್ವ್ಯೂ ಪ್ರೋಸೆಸ್ಗೆ ಎಲಿಜಿಬಲ್ ಆಗ್ತೀರಾ. ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಫಾರ್ ಇಯರ್ ಆಫ್ ಪಾಸಿಂಗ್ 2020-21 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಮತ್ತೆ ಯಾವ್ಯಾವ ಬ್ರಾಂಚ್ ಎಲಿಜಿಬಲ್ ಇದೆ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಡೇಟ್, ಟೆಸ್ಟ್ ಕಮೆನ್ಸ್ಮೆಂಟ್ ಡೇಟ್ ಅಂಡ್ ಇಂಟರ್ವ್ಯೂ ಡೇಟ್. ಆಲ್ರೆಡಿ ಈ ಪರ್ಟಿಕ್ಯುಲರ್ ಆಫ್ ಕ್ಯಾಂಪಸ್ ಡ್ರೈವ್ ಕಿಕ್ ಆಫ್ ಆಗಿ ಎಷ್ಟೋ ದಿನ ಆಗಿದೆ. ಸೊ ರಿಜಿಸ್ಟ್ರೇಷನ್ ಡೇಟ್ ಎಂಡ್ ಆಗೋದು ಯಾವಾಗ ಅಂದ್ರೆ 30th ನವೆಂಬರ್. ನೀವೇನಾದ್ರೂ ಈ ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಡ್ರೈವ್ಗೆ ಅಪ್ಲೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಆನ್ ಆರ್ ಬಿಫೋರ್ 30th ನವೆಂಬರ್ ನೀವು ಅಪ್ಲೈ ಮಾಡಿ. ಸೊ 30th ನವೆಂಬರ್ ತನಕ ವೇಟ್ ಮಾಡಕ್ ಹೋಗ್ಬೇಡಿ. ಇಫ್ ಯು ಆರ್ ಎಲಿಜಿಬಲ್, ನೀವು 2020 ಅಥವಾ 2021 ನಲ್ಲಿ ಪಾಸ್ ಆಗಿದ್ರೆ ನೀವು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಅವರು ಇಂಟರ್ವ್ಯೂಗೆ ಕಾಲ್ ಮಾಡ್ತಿದ್ರೆ. ನೀವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಟೆಸ್ಟ್ ಕಮೆನ್ಸ್ಮೆಂಟ್ ಡೇಟ್ ನೋಡೋದಾದ್ರೆ 8th ನವೆಂಬರ್ 2021 ಆನ್ವರ್ಡ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ನವೆಂಬರ್ ಏನಾದ್ರು ನೀವು ರಿಜಿಸ್ಟರ್ ಮಾಡಿದ್ರೆ ಬೈ ದ ಟೈಮ್ 8th ನವೆಂಬರ್ ಇಂದ ಇಂಟರ್ವ್ಯೂ ಕಾಲ್ ಆಗುತ್ತೆ. ಆಸ್ ಅಂಡ್ ವೆನ್ ದ ಸ್ಟೂಡೆಂಟ್ಸ್ ಆರ್ ರಿಜಿಸ್ಟರ್ಡ್ ಅಲ್ಲ, ಅವ್ರಿಗೆ ಇಂಟರ್ವ್ಯೂ ಕಾಲ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ನೀವು ಬೇಗ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಬೇಗ ಟೆಸ್ಟ್ ಕಮೆನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಇಂಟರ್ವ್ಯೂ ಡೇಟ್ ಟು ಬಿ ಅನೌನ್ಸ್ಡ್ ಪೋಸ್ಟ್ ಟೆಸ್ಟ್ ರಿಸಲ್ಟ್. ಇಲ್ಲಿ ಟೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಬೇಸ್ಡ್ ಆನ್ ಯುವರ್ ಟೆಸ್ಟ್ ರಿಸಲ್ಟ್ಸ್ ಇಂಟರ್ವ್ಯೂ ಡೇಟ್ ನ ನಿಮಗೆ ಇಮೇಲ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡೇಟ್. ಆನ್ ಆರ್ ಬಿಫೋರ್ 30th ನೀವು ರಿಜಿಸ್ಟರ್ ಮಾಡಿ. ಬೇಸ್ಡ್ ಆನ್ ಯುವರ್ ರಿಜಿಸ್ಟ್ರೇಷನ್ ಟೆಸ್ಟ್ ಕಮೆನ್ಸ್ಮೆಂಟ್ ಡೇಟ್ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಟೆಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಆದ್ರೆ ಆಕ್ಚುಯಲ್ ಇಂಟರ್ವ್ಯೂ ಡೇಟ್ಗೆ ನಿಮ್ಮನ್ನ ಕಾಲ್ ಮಾಡ್ತಾರೆ. ಓಕೆ. ಸೊ ಎಲಿಜಿಬಿಲಿಟಿ ಸ್ಟ್ರೀಮ್ ಅಥವಾ ಎಲಿಜಿಬಲ್ ಸ್ಟ್ರೀಮ್, ಯಾರ್ಯಾರು ನೀವು ಈ ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಡ್ರೈವ್ ಫಾರ್ 2020-21ಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದ್ರೆ ಬಿ ಸ್ಟೂಡೆಂಟ್ಸ್, ಬಿ ಟೆಕ್ ಸ್ಟೂಡೆಂಟ್ಸ್, ಎಂ ಇ ಅಥವಾ ಎಂ ಟೆಕ್ ಸ್ಟೂಡೆಂಟ್ಸ್, ಎಂ ಸಿ ಅಥವಾ ಎಂ ಎಸ್ ಸಿ ಸ್ಟೂಡೆಂಟ್ಸ್. ಮೇನ್ ಥಿಂಗ್ ಏನಂದ್ರೆ 2020-21 ನಲ್ಲಿ ಪಾಸ್ ಆಗಿರ್ಬೇಕು. ಮತ್ತೆ ನೀವು ಇದರ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಎಂ ಟೆಕ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅಥವಾ ಎಂ ಸಿ ಅಥವಾ ಎಂ ಎಸ್ ಸಿ ಬ್ಯಾಕ್ ಗ್ರೌಂಡ್ ಇರ್ಬೋದು. ಈ ಎಲ್ಲಾ ಸ್ಟೂಡೆಂಟ್ಸ್ಗಳು ಕೂಡ ಎಲಿಜಿಬಲ್ ಆಗಿರ್ತಾರೆ. ಓಕೆ. ನಾವು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಲಿಂಕ್ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ, ಅಥವಾ https://tcs.com/career/off campus hiring. ಗೊತ್ತಾಯ್ತಲ್ಲ? ಸೊ ಬನ್ನಿ, ಸೇಮ್ ಪೋರ್ಟಲ್ಗೆ ನಾನು ನಿಮ್ಗೆ ಈಗ ಕರ್ಕೊಂಡು ಹೋಗ್ತೀನಿ. ಗೂಗಲ್ ಹೋಗಿ ನೀವು ಜಸ್ಟ್ ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಫಾರ್ ಫ್ರೆಶರ್ ಅಂತ ಸರ್ಚ್ ಮಾಡಿ. ನಿಮ್ಗೆ ಬರೋ ಫಸ್ಟ್ ಲಿಂಕೇನೆ ದ ಸೇಮ್ ಲಿಂಕ್ ವಾಟ್ ವಿ ಸಾ ಇನ್ ಅವರ್ ಪಿ ಪಿ ಟಿ. ಈ ಲಿಂಕಿಗೆ ಹೋಗಿ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಫಾರ್ ಇಯರ್ ಆಫ್ ಪಾಸಿಂಗ್ 2020-2021. ಇದು ಫೇಸ್ 2. ಆಲ್ರೆಡಿ ಫೇಸ್ 1 ಕಂಪ್ಲೀಟ್ ಆಗಿದೆ. ಫೇಸ್ 1 ಅಲ್ಲಿ ಕಂಪ್ಲೀಟ್ ಆಗಿರೋ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಆಫರ್ ಲೆಟರ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಮೇನ್ ಡೇಟ್ಸ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಎಂಡ್ ಡೇಟ್ 30th ನವೆಂಬರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಆನ್ ಆರ್ ಬಿಫೋರ್ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ನೀವು ಇಲ್ಲಿ ನೋಡಬಹುದು ರಿಜಿಸ್ಟ್ರೇಷನ್ ಓಪನ್ ಅಂತ ತೋರಿಸ್ತಾ ಇದೆ. ನೀವೇನಾದ್ರು 30th ನವೆಂಬರ್ ಆದ್ಮೇಲೆ ಬಂದ್ರೆ ಆಬ್ವಿಯಸ್ಲಿ ರಿಜಿಸ್ಟ್ರೇಷನ್ ವಿಲ್ ಬಿ ಕ್ಲೋಸ್ಡ್. ಆಮೇಲೆ ಈ ಬಟನ್ ಕೂಡ ಡಿಸೇಬಲ್ ಆಗಿರುತ್ತೆ. ಟೆಸ್ಟ್ ಕಮೆನ್ಸ್ಮೆಂಟ್ ಡೇಟ್ 8th ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಇಂಟರ್ವ್ಯೂ ಡೇಟ್ ಟು ಬಿ ಅನೌನ್ಸ್ ಪೋಸ್ಟ್ ಟೆಸ್ಟ್ ರಿಸಲ್ಟ್. ಗೊತ್ತಾಯ್ತಲ್ಲ? ಸೊ ಎಲಿಜಿಬಲ್ ಸ್ಟ್ರೀಮ್ ಆಲ್ರೆಡಿ ನಾವು ನೋಡಿದ್ವಿ. ಬಿಇ, ಬಿ ಟೆಕ್, ಎಂ ಇ, ಎಂ ಟೆಕ್, ಎಂ ಸಿ ಎ, ಎಂ ಎಸ್ ಸಿ ಸ್ಟೂಡೆಂಟ್ಸ್ ಇಯರ್ ಆಫ್ ಪಾಸಿಂಗ್ 2020-2021. ಓಕೆ. ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಯು ಹ್ಯಾವ್ ಟು ಲಾಗಿನ್ ಟು ಟಿ ಸಿ ಎಸ್ ನೆಕ್ಸ್ಟ್ ಸ್ಟೆಪ್ ಪೋರ್ಟಲ್. ಅದಕ್ಕೆ ಲಾಗಿನ್ ಆಗೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಆ ಲಾಗಿನ್ ಪೋರ್ಟಲ್ಗೆ ಕರ್ಕೊಂಡು ಹೋಗುತ್ತೆ. ನೀವು ರಿಜಿಸ್ಟರ್ ಮಾಡಿದ್ರೆ ಓಕೆ, ಇಫ್ ನಾಟ್ ಯು ಕ್ಯಾನ್ ಆಲ್ಸೋ ಲಾಗಿನ್ ಆಗ್ಬೋದು. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಆಗ್ಬೋದು ಅಥವಾ ರಿಜಿಸ್ಟರ್ ಮಾಡ್ಬೋದು. ಇಫ್ ಯು ಕ್ಲಿಕ್ ಆನ್ ರಿಜಿಸ್ಟರ್ ಆಬ್ವಿಯಸ್ಲಿ ನಿಮಗೆ ಈ ಸ್ಕ್ರೀನ್ ತೋರಿಸುತ್ತೆ. ಇಲ್ಲಿ ನೀವು ಐ ಟಿ ಚೂಸ್ ಮಾಡಬೇಕು, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೇಮ್ ಸ್ಟೆಪ್ಸ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಒನ್ಸ್ ಯು ಕ್ಲಿಕ್ ಆನ್ ರಿಜಿಸ್ಟರ್ ನೌ category, you have to
ಕ್ಯಾಟಗರಿ ಆಸ್ ಐ ಟಿ ಚೂಸ್ ಮಾಡಬೇಕು. ಓಕೆ, ಐ ಟಿ ಚೂಸ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಿಮಗೆ ನಿಮ್ಮ ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಯುವರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಇನ್ಸ್ಟಿಟ್ಯೂಟ್ ನೇಮು, ಕ್ವಾಲಿಫಿಕೇಶನ್, ಇದೆಲ್ಲ ಕೇಳ್ತಾ ಹೋಗುತ್ತೆ. ಇದೆಲ್ಲ ಎಂಟರ್ ಮಾಡಿ ಸಿಂಪಲ್ ರಿಜಿಸ್ಟ್ರೇಷನ್ ಪ್ರೋಸೆಸ್. ಓಕೆ, ಸೊ ಒನ್ಸ್ ಯು ಆರ್ ಡನ್ ವಿತ್ ಯುವರ್ ರಿಜಿಸ್ಟ್ರೇಷನ್ ಡ್ರೈವ್, ಅದ್ರೊಳಗಡೆ ನೀವು ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಾದ್ಮೇಲೆ ಅಪ್ಲೈ ಫಾರ್ ಡ್ರೈವ್ ಅಂತ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಪ್ರೊಫೈಲ್ ಕೂಡ ಅಪ್ಲೋಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಟಿ ಸಿ ಎಸ್ ಅವರು ಕೂಡ ಒಂದು ಇನ್ಫಾರ್ಮೇಶನ್ ರಿಸೋರ್ಸ್ ಅಥವಾ ಒಂದು ಪೋರ್ಟಲ್ ಕೊಟ್ಟಿದ್ದಾರೆ, ಟಿ ಸಿ ಎಸ್ ರೆಸೊನೆನ್ಸ್ ಅಂತ. ನೀವು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ಟಿ ಸಿ ಎಸ್ ನೆಕ್ಸ್ಟ್ ಪೋರ್ಟಲ್ ಅಲ್ಲಿ ನೀವು ಬಂದು ಟಿ ಸಿ ಎಸ್ ರೆಸೊನೆನ್ಸ್ ಅಂತ ಇದೆ, ಟಿ ಸಿ ಎಸ್ ರೆಸೊನೆನ್ಸ್ಗೆ ಲಾಗಿನ್ ಆಗ್ಬೋದು. ಇದು ಪೋರ್ಟಲ್ ಏನಂದ್ರೆ ನಿಮಗೆ ಈ ಟಿ ಸಿ ಎಸ್ ಇಂಟರ್ವ್ಯೂನ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕೋ, ರಿಸೋರ್ಸ್ ಬೇಕೋ, ನೀವು ಇಲ್ಲಿ ಸೆಲ್ಫ್ ಲರ್ನಿಂಗ್ ಮುಖಾಂತರ ನೀವು ತಿಳ್ಕೊಬಹುದು. ಬೀಟ್ ಪ್ರೋಗ್ರಾಮಿಂಗ್ ರಿಲೇಟೆಡ್ ಇರ್ಬೋದು, ಬೀಟ್ ಆಪ್ಟಿಟ್ಯೂಡ್ ರಿಲೇಟೆಡ್ ಇರ್ಬೋದು, ಮತ್ತೆ ಟೆಸ್ಟ್ ಪ್ಯಾಟರ್ನ್ ಹೇಗೆ ಹೇಗಿರುತ್ತೆ ಅದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈಸಿಯಾಗಿ ಬಂದು ನೀವು ಈವನ್ ಟಿ ಸಿ ಎಸ್ ಆಫ್ ಕ್ಯಾಂಪಸ್ಗೆ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಪ್ರಿಪೇರ್ ಕೂಡ ಆಗ್ಬೋದು. ಓಕೆ, ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ಮತ್ತೆ ಟಿ ಸಿ ಎಸ್ ಒಂದು ಪ್ರತಿಷ್ಠಿತ ಕಂಪನಿ, ಬಿಕಾಸ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಆರ್ ವರ್ಕಿಂಗ್ ಇನ್ ಟಿ ಸಿ ಎಸ್. ಸೊ ಒಳ್ಳೆ ಆನ್ಸೈಟ್ಸ್ ಕೂಡ ಸಿಗುತ್ತೆ, ಮತ್ತೆ ಲಾಂಗ್ ಟರ್ಮ್ ಆ ಕಂಪ್ನಿ ಒಳ್ಳೆ ಸ್ಟೇಬಲ್ ಕಂಪ್ನಿ, ಮತ್ತೆ ಒಳ್ಳೆ ರೆವಿನ್ಯೂ ಬರ್ತಿರೋದ್ರಿಂದ ದೇರ್ ಇಸ್ ನೋ ಏನಪ್ಪಾ ರಿಮೂವಲ್ ಆಫ್ ದ ಎಂಪ್ಲಾಯೀಸ್ ಆರ್ ಎನಿಥಿಂಗ್ ಲೈಕ್ ದಟ್. ನೀವಾಗೆ ನೀವು ಕೆರಿಯರ್ ಗ್ರೋತಿಗೋಸ್ಕರ ಬೇರೆ ಕಂಪ್ನಿಗೆ ಸ್ವಿಚ್ ಆಗೋದಾದ್ರೆ ಆಗ್ಬೋದು ಟಿ ಸಿ ಎಸ್ ಜಾಯ್ನ್ ಆದ್ಮೇಲೆ. ಅದರ್ವೈಸ್ ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಕೆರಿಯರ್ ಗ್ರೋತ್. ಕಂಟಿನ್ಯೂಸ್ ಆಗಿ ನಿಮಗೆ ಒಳ್ಳೆ ರಿವಾರ್ಡ್ಸ್, ರೆಕಗ್ನಿಷನ್ ಮತ್ತೆ ಪ್ರಮೋಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಟೆಸ್ಟ್ ಪ್ಯಾಟರ್ನ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಟೆಸ್ಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಕಾಣಿಸ್ತಾ ಇದೆ. ಓಕೆ, ಇದು ಟೆಸ್ಟ್ ಪ್ಯಾಟರ್ನ್ ಫಾರ್ ಇಯರ್ ಆಫ್ ಪಾಸಿಂಗ್ 2020-2021. ಕಾಗ್ನಿಟಿವ್ ಸ್ಕಿಲ್ ಅಂತ ಇದೆ, ಮತ್ತೆ ಪ್ರೋಗ್ರಾಮಿಂಗ್ ಸ್ಕಿಲ್ ಅಂತ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇದೆ. ಕಾಗ್ನಿಟಿವ್ ಸ್ಕಿಲ್ ಒಳಗಡೆ ನಿಮಗೆ ನ್ಯೂಮೆರಿಕಲ್ ಎಬಿಲಿಟಿ 40 ಮಿನಿಟ್ಸ್ ಇರುತ್ತೆ, ವರ್ಬಲ್ ಎಬಿಲಿಟಿ 30 ಮಿನಿಟ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ 50 ಮಿನಿಟ್ಸ್ ಇರುತ್ತೆ. ಓಕೆನಾ. ಸೊ ಈ ನ್ಯೂಮೆರಿಕಲ್ ಎಬಿಲಿಟಿಲಿ ಆಬ್ವಿಯಸ್ಲಿ ನೀವು ಆಪ್ಟಿಟ್ಯೂಡ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ವರ್ಬಲ್ ಎಬಿಲಿಟಿಲಿ ನೀವು ನಿಮ್ಮ ಏನಪ್ಪಾ ಇಂಗ್ಲಿಷ್ ಕಮ್ಯುನಿಕೇಶನ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ಗ್ರಾಮರ್ಸ್ ಇರುತ್ತೆ, ಲಿಸ್ನಿಂಗ್ ಸ್ಕಿಲ್ಸ್ ಇರುತ್ತೆ. ರೀಸನಿಂಗ್ ಎಲಿಬಿಲಿಟಿ ನೋಡೋದಾದ್ರೆ ನಿಮ್ಮ ಹತ್ರ ಎಷ್ಟು ರೀಸನಿಂಗ್ ಕ್ಯಾಪಬಿಲಿಟಿ ಇರುತ್ತೆ ಅದನ್ನ ಚೆಕ್ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಅಲ್ಲಿ ಪ್ರೋಗ್ರಾಮಿಂಗ್ ಲಾಜಿಕ್, ನೀವು ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಆಬ್ವಿಯಸ್ಲಿ ಸಿ ಅಥವಾ ಪೈಥಾನ್ನ ಕಲ್ತ್ಕೊಳ್ಳಿ, ಪ್ರಿಡಾಮಿನೆಂಟ್ಲಿ ಸಿ ಕಲ್ತ್ರೂ ಪರವಾಗಿಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ ಅವ್ರು ಕೇಳ್ತಾರೆ. ಸೊ ಪ್ರಿಡಾಮಿನೆಂಟ್ಲಿ ನೀವೇನು ರೆಫರ್ ಮಾಡಿ ಅಂತ ಅಂದ್ರೆ ಬೇಸಿಕ್ ಪ್ರೋಗ್ರಾಮಿಂಗ್. ಫಾರ್ ಎಕ್ಸಾಂಪಲ್ ನಿಮ್ಮ ಫಿಸಿಕಲ್ ಇಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಿರ್ಬೋದು, ಎಕ್ಸ್ಚೇಂಜ್ ಆಫ್ ದ ನಂಬರ್ಸ್ ಇರ್ಬೋದು, ಈ ಬೇಸಿಕ್ ಸಿ ಪ್ರೋಗ್ರಾಮ್ಸ್ ಇದೆಯಲ್ಲ ಅದೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಮೇನ್ ಥಿಂಗ್ ಲಾಜಿಕ್. ಓಕೆ, ಮಗ್ ಮಾಡಕ್ ಹೋಗ್ಬೇಡಿ ಯಾವ್ದನ್ನು ಕೂಡ. ಕೋಡಿಂಗ್ ಸೆಕ್ಷನ್ ಆಬ್ವಿಯಸ್ಲಿ ನಿಮಗೆ ಲಾಜಿಕ್ಸ್ ಎಲ್ಲ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಆಲ್ರೆಡಿ ನಾನು ಹೇಳ್ದಾಗೆ ಟಿ ಸಿ ಎಸ್ ರೆಸೊನೆನ್ಸ್ ಅಂತ ಇದೆಯಲ್ಲ, ಟಿ ಸಿ ಎಸ್ ರೆಸೊನೆನ್ಸ್ ಅಲ್ಲಿ ನೀವು ಲಾಗಿನ್ ಆಗ್ಬೋದು. ನಿಮ್ಮ ಕ್ರೆಡೆನ್ಷಿಯಲ್ ಕ್ರಿಯೇಟ್ ಆದ್ಮೇಲೆ ನೀವು ಅಲ್ಲಿ ಹೋಗಿ ನಿಮ್ಮ ಈ ಟೆಸ್ಟಿಗೆ ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ ಕೂಡ ಟಿ ಸಿ ಎಸ್ ಪ್ರೊವೈಡ್ ಮಾಡುತ್ತೆ, ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಟೆಸ್ಟ್ ಎಲಿಜಿಬಿಲಿಟಿ ನೋಡೋದಾದ್ರೆ ಯಾರ್ಯಾರೆಲ್ಲ ಈ ಟೆಸ್ಟ್ಗೆ ಎಲಿಜಿಬಲ್ ಅಂತ ನೋಡೋದಾದ್ರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಟಿ ಸಿ ಎಸ್ ಆಫ್ ಕ್ಯಾಂಪಸ್ ಹೈರಿಂಗ್. ಪರ್ಸೆಂಟೇಜ್, ಮಿನಿಮಮ್ ಪರ್ಸೆಂಟೇಜು ನಿಮ್ಮದು 60 ಇರಬೇಕಾಗುತ್ತೆ. ಓಕೆ, ಸೊ ಆರ್ 6 CGPA ಇನ್ ಈಚ್ ಕ್ಲಾಸ್. ಕ್ಲಾಸ್ 10th, ಕ್ಲಾಸ್ 12th, ಡಿಪ್ಲೊಮೊ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಲ್ಲದರಲ್ಲೂ ಮಿನಿಮಮ್ 60 ಇರಬೇಕಾಗತ್ತೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ರೆಫರ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ 10th, 12th, PUC ಇರ್ಬೋದು, ನಿಮ್ಮ ಡಿಗ್ರಿ ಇರ್ಬೋದು, ಅಲ್ಲೆಲ್ಲ ಮಿನಿಮಮ್ 60 ಮೇಂಟೈನ್ ಮಾಡಿದ್ರೆ ಯು ವಿಲ್ ಬಿ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದ ಅಪ್ಲೈಯಿಂಗ್ ಫಾರ್ ದ ಇಂಟರ್ವ್ಯೂ ಪ್ರೋಸೆಸ್. ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಈವನ್ ನೀವು ಎಲಿಜಿಬಲ್, ನೀವು ಇನ್ನೂ 10th ಸ್ಟಡಿ ಮಾಡ್ತಿದ್ರು, 12th ಸ್ಟಡಿ ಮಾಡ್ತಿದ್ರು, ನೀವು ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತಿದೆ ನಿಮಗೆ 60% ಈಸ್ ಮ್ಯಾಂಡೇಟರಿ, ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಈಸ್ ಮ್ಯಾಂಡೇಟರಿ ಟು ಅಪ್ಲೈ ಆಸ್ ಎ ಫ್ರೆಶರ್. ಓಕೆನಾ. ಸೊ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಸ್ಟೂಡೆಂಟ್ should have completed their higher education in a stipulated course of duration, no extended education means ಜಾಸ್ತಿ ಗ್ಯಾಪ್ ಇರಬಾರ್ದು. ಬ್ಯಾಕ್ಲಾಗ್ಸ್, ಸ್ಟೂಡೆಂಟ್ ಶುಡ್ ನಾಟ್ ಹ್ಯಾವ್ ಎನಿ ಪೆಂಡಿಂಗ್ ಬ್ಯಾಕ್ಲಾಗ್ಸ್, ಅಂದ್ರೆ ನಿಮ್ದು ಯಾವುದು ಬ್ಯಾಕ್ಸ್ ಇರಬಾರ್ದು ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ. Gap or break, maximum 2 years of 24 months is allowed. In case of any applicable gaps are there means obviously ಅವರು ಚೆಕ್ ಮಾಡ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಕೋರ್ಸ್ ಟೈಪ್ಸ್,
ಓನ್ಲಿ ಫುಲ್ ಟೈಮ್ ಕೋರ್ಸಸ್ ವಿಲ್ ಬಿ ಕನ್ಸಿಡರ್ಡ್, ನೋ ಪಾರ್ಟ್ ಟೈಮ್ ಕೋರ್ಸಸ್ ವಿಲ್ ಬಿ ಕನ್ಸಿಡರ್ಡ್. ಅಂದ್ರೆ ನಿಮ್ದು ಯಾವ್ದಾರ ಕೋರ್ಸ್ ನೀವು ಡಿಗ್ರಿ ಮಾಡಿರೋದು ಪಾರ್ಟ್ ಟೈಮ್ ಇದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ, ಅಂತ ಸ್ಟೂಡೆಂಟ್ಸ್ನ ಕನ್ಸಿಡರ್ ಮಾಡಲ್ಲ. ಆಲ್ಸೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ನೀವು ಇಲ್ಲಿ ನೋಡ್ಬೋದು, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದೇರ್ ಸೆಕೆಂಡರಿ ಅಂಡ್ ಸೀನಿಯರ್ ಸೆಕೆಂಡರಿ ಕೋರ್ಸಸ್ ಫ್ರಮ್ NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಇಫ್ ದ ಕೋರ್ಸಸ್ ಆರ್ ಫುಲ್ ಟೈಮ್. ಅಂದ್ರೆ ನಿಮ್ಗೆಲ್ಲ ಇವಾಗ ಗೊತ್ತಿದೆ, ನೌ ಡೇಸ್ ಓಪನ್ ಸ್ಕೂಲಿಂಗು ಫೇಮಸ್ ಆಗ್ತಾ ಇದೆ ಲೈಕ್ ಅದರ್ ಕಂಟ್ರೀಸ್. ಯು ಡೋಂಟ್ ಹ್ಯಾವ್ ಟು ಗೋ ಟು ಸ್ಕೂಲ್, ನೀವು ರಿಜಿಸ್ಟರ್ ಮಾಡಿ ನೀವು ಎಕ್ಸಾಮ್ ಬರಿಬೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಇದೆಯಲ್ಲ, ಅದರಲ್ಲೇ ಪಾಸ್ ಆಗಿರುವಂಥ ಸ್ಟೂಡೆಂಟ್ಸ್ ಕೂಡ ಎಲಿಜಿಬಲ್ ಇದ್ದಾರೆ. ಓಕೆ. ವರ್ಕ್ ಎಕ್ಸ್ಪೀರಿಯನ್ಸ್, ಸ್ಟೂಡೆಂಟ್ ವಿತ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಅಪ್ ಟು 2 years ಆರ್ ಎಲಿಜಿಬಲ್ ಫಾರ್ ಅಪ್ಲೈಯಿಂಗ್ TCS ಆಫ್ ಕ್ಯಾಂಪಸ್ ಹೈರಿಂಗ್. ಫಾರ್ ಎಕ್ಸಾಂಪಲ್, ನೀವು ಡಿಪ್ಲೊಮೊ ಕ್ಯಾಂಡಿಡೇಟ್ ಆಗಿದ್ದು, ನಿಮ್ಮ ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಡ್ಯೂ ಟು ವೇರಿಯಸ್ ರೀಸನ್, ಫಿನಾನ್ಷಿಯಲ್ ಸಪೋರ್ಟಿಗೆ ಇರ್ಬೋದು, ಅಥವಾ ನೀವು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದಕ್ಕೆ, ಇನ್ ಕೇಸ್ ನೀವೇನಾದ್ರು ಯಾವ್ದಾರ ಕಂಪ್ನಿಲಿ ವರ್ಕ್ ಮಾಡಿದ್ರು ಅಪ್ ಟು 2 years ನಿಮ್ಮ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ. ಏಜ್, ಸ್ಟೂಡೆಂಟ್ ಶುಡ್ ಬಿ ಬಿಟ್ವೀನ್ 18 to 28, ನಾಟ್ ಮೋರ್ ದೆನ್ ದಟ್. ಓಕೆನಾ? ಕೋರ್ಸ್ ಎಲಿಜಿಬಿಲಿಟಿ ಅಥವಾ ಡಿಸಿಪ್ಲಿನ್ ನಾವು ಆಲ್ರೆಡಿ ನೋಡಿದ್ವಿ, BER BTech, MER MTech, MSc ಆರ್ MCA, ಗೊತ್ತಾಯ್ತಲ್ಲ? ಸೊ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಲ್ಲಿ ನಿಮಗೆ ಆಬ್ವಿಯಸ್ಲಿ ನಿಮಗೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಎಲ್ಲ ನಿಮಗೆ ಆನ್ಸರ್ ಮಾಡಿದ್ದಾರೆ ಅವರೇನೆ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ರೆಫರ್ ಮಾಡ್ಬೋದು. ಜಸ್ಟ್ ಫಾರ್ ಕೀಪಿಂಗ್ ವಿಡಿಯೋ ಶಾರ್ಟ್, ಐ ಆಮ್ ನಾಟ್ ರೆಫರಿಂಗ್ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ಇಂಪಾರ್ಟೆಂಟ್ ನೋಟ್ಸ್ ಕೂಡ ನೀವು ರೆಫರ್ ಮಾಡ್ಬೋದು. ಓಕೆ. ಸೊ ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ TCS ಆಫ್ ಕ್ಯಾಂಪಸ್ ಫಾರ್ ಇಯರ್ ಆಫ್ ಪಾಸಿಂಗ್ 2020-21 ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ. ಈ ಪರ್ಟಿಕ್ಯುಲರ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಾಯಿದೆ, ಡ್ಯೂ ಟು ಕೋವಿಡ್ ದ ಮಾರ್ಕೆಟ್ ಇಸ್ ನಾಟ್ ಸೋ ಗುಡ್, ಬಟ್ ನಾವು ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಆಬ್ವಿಯಸ್ಲಿ ಇಟ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಎ ಫ್ರೆಶರ್ಸ್ ಟು ಗೆಟ್ ಇನ್ ಟು ಎ ರೆಪ್ಯೂಟೆಡ್ ಕಂಪ್ನಿ ಲೈಕ್ TCS. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೇನ್ ಥಿಂಗ್ ಏನಂದ್ರೆ, ನೀವು ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ನ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಪಾಸ್ ಆನ್ ಮಾಡಿ, ಸೊ ದಟ್ ಅವರು ಈ TCS ಇಂಟರ್ವ್ಯೂ ಪ್ರೋಸೆಸ್ಗೆ ಅಪ್ಲೈ ಮಾಡಿ ಅವ್ರಿಗೆ ಜಾಬ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಒನ್.